ಎಸ್ ಈಗ ಎರಡು ಪ್ರಶ್ನೆ ಹೇಳಿ. ರೀಸೆಂಟ್ ಆಗಿ ಅಸೆಂಬ್ಲಿ ಸೆಷನ್ ಮೊನ್ನೆ ಮುಗಿದಾಗ ಬೆಂಗಳೂರಲ್ಲಿ ಸರ್ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಿಮಗೆ ಸರ್ವೈವಲ್ ಇಲ್ಲಪ್ಪ, ಬಿಜೆಪಿ ಜೊತೆ ನೀವು ಮರ್ಜ್ ಮಾಡ್ಕೊಬಿಡಿ JDS ಒಂದು ಹೇಳ್ತಾರೆ. ಇನ್ನೊಂದು ಕಡೆ ನೀವು ಸ್ಟೇಟ್ ವೈಡ್ ಟೂರ್ ಮಾಡ್ತೀವಿ. ಸೊ ಹೌ ಡು ಯು ಸಿ ದಿಸ್ ಇನ್ ದಿಸ್ ಕಾಂಟೆಕ್ಸ್ಟ್? ಮಾನ್ಯ ಮುಖ್ಯಮಂತ್ರಿಗಳು, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಅವರು ರಾಜಕೀಯವಾಗಿ ಗುರುತಿಸ್ಕೊಂಡಂಥದ್ದು, ಬೆಳೆದು ಬಂದಂಥ ಹಾದಿ ಮರ್ತುಬಿಟ್ಟಿದ್ದಾರೆ. ಅವರು ಯಾವ ಪಕ್ಷದಿಂದ ಬೆಳೆದ್ರು, ಯಾವ ನಾಯಕರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ರು, ಯಾವ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಇಂದಿನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇತಿಹಾಸ ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ, ಜನಕ್ಕೂ ಗೊತ್ತಿದೆ. ಅವ್ರ ಕಡೆಯಿಂದ ಬಡ್ಜೆಟ್ ಮಂಡನೆ ಮಾಡಿಸಿರ್ತಕ್ಕಂಥದ್ದು ಅವತ್ತು, ಬಿಕಾಸ್ ದೇರ್ ವರ್ ಸ್ಟಾಲ್ವರ್ಡ್ಸ್, ದೊಡ್ಡ ಮಾನ್ಯ ನಾಯಕರುಗಳಿದ್ರು. ಆ ಟೈಮಲ್ಲಿ ಭಾಳ ಜನ ದೇವೇಗೌಡರು ಸಾಹೇಬ್ರ ಬೇರೆಯವರು ಇಲ್ವಾ ಇವತ್ತು ಬಡ್ಜೆಟ್ ಮಂಡನೆ ಮಾಡೋದಕ್ಕೆ, ಫೈನಾನ್ಸ್ ಮಿನಿಸ್ಟರ್ಗೆ ಕೊಡೋದಕ್ಕೆ, ಆ ಸ್ಥಾನ ಫಿಲ್ ಮಾಡೋದಕ್ಕೆ ಅಂತ ಕೇಳಿದಾಗ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದಂಥವ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್. ಅಲ್ಲಿಂದ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕೊಂಡು ಕೂರಿಸಿತ್ತು. ಬಟ್ ಎಸ್, ನಾವೆಲ್ಲ ನೋಡಿದ್ವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 2-3 ಸೀಟ್ ಬರಲ್ಲ ಅಂತಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತು ವಿಲೀನ ಮಾಡ್ಕೊಂಬಿಡಿ ನೀವು JDS ಪಕ್ಷ ಅಂತ ಭಾಳ ಉದ್ದಟತನದಿಂದ ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಅವನ ಅಪ್ರಾಣೆ ಕುಮಾರಸ್ವಾಮಿ CM ಆಗಲ್ಲ ಅಂತ 2018 ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದರು. ಎವ್ರಿಥಿಂಗ್ ಈಸ್ ಇನ್ ರೆಕಾರ್ಡಿಂಗ್ಸ್, ಎಲ್ಲ ಕಡತಗಳಲ್ಲಿದೆ. ಹಾಗಾಗಿ ಈ ಉದ್ದಟತನದ ಮಾತುಗಳ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ. ಇವತ್ತು ಸರ್ಕಾರ ಪೂರ್ಣ ಪ್ರಮಾಣದ 136 ಸ್ಥಾನವೋ 138 ಎಷ್ಟೋ ಶಾಸಕರು ಹೊಂದ್ಕೊಂಡಿದ್ದಾರೆ ಇವತ್ತು ಸರ್ಕಾರ. ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಇವತ್ತು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಲಿ ಹೊರತುಪಡಿಸಿ ಜನತಾದಳದ ಭವಿಷ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಬಗ್ಗೆ ಚಿಂತನೆ ಮಾಡಿ ಯಾಕೆ ನಿಮ್ಮ ಸಮಯ ವ್ಯರ್ಥ ಮಾಡ್ತೀರಿ? ಸರ್, ಈಗ ಬಿಜೆಪಿ ಜೊತೆ ಮೈತ್ರಿ ಇರ್ತಕ್ಕಂಥದ್ದು 2-3 ಹೋರಾಟ ಮಾಡಿದಿಲ್ಲ. ಧರ್ಮಸ್ಥಳದ ವಿಚಾರದಲ್ಲೂ ಸಪ್ರೇಟ್ ಆಗಿ ಈಗ ಹೋಗ್ತಿರೋದು ಸಪ್ರೇಟಾಗಿ ಹೋಗ್ತಾ ಇದ್ದೀರಾ, ಏನು ಮೈತ್ರಿ ಸಪ್ರೇಟಾಗಿ ಹೋಗ್ತಾ ಇರ್ತಕ್ಕಂಥ? ಸರ್, ಈಗ ನೋಡಿ, ಒಂದು ನಾನು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಕಳೆದ ಸಂಸತ್ ಚುನಾವಣೆ ಆ ಸಂದರ್ಭದಲ್ಲಿ 1 ತಿಂಗಳು 2 ತಿಂಗಳು ಪೂರ್ವದಲ್ಲಿ ನಾವು NDA ಮಿತ್ರ ಪಕ್ಷವಾಗಿ ಜನತಾದಳ ಪಕ್ಷವೂ ಕೂಡ ನಾವು ಒಂದು ಭಾಗವಾಗಿ ಸಂಸತ್ ಚುನಾವಣೆಯನ್ನು ಎದುರಿಸಿದ್ದೇವೆ. ಅದರಲ್ಲಿ ಆಸ್ ವಿ ಆಲ್ ನೋ ಒಂದು ಒಳ್ಳೆ ಉತ್ತಮವಾದಂಥ ಒಂದು ಫಲಿತಾಂಶನೂ ಕೂಡ ರಾಜ್ಯದ ಜನತೆಯ ಆಶೀರ್ವಾದ ಮೂಲಕ ನಮ್ಗೆ ಸಿಕ್ಕಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಒಂದು ವಿಚಾರನ ಭಾಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು BJPನೂ ಒಂದು ರಾಜಕೀಯ ಪಕ್ಷ ಇದೆ, ಜನತಾದಳ ಪಕ್ಷವೂ ಒಂದು ರಾಜಕೀಯ ಪಕ್ಷ ಇದೆ. ಕೆಲವೊಂದಷ್ಟು ತೀರ್ಮಾನಗಳು, ನಿರ್ಣಯಗಳು ತಗೊಳ್ಬೇಕಾದ್ರೆ ಯಾವುದು ಒಟ್ಟಾಗಿ ಮಾಡಬೇಕು, ಯಾವುದು ಪ್ರತ್ಯೇಕವಾಗಿ ಹೋರಾಟಗಳಾಗಬೇಕು ಅಂತಕ್ಕಂಥದ್ದು ಅದು ಕೂಡ 2 ಪಕ್ಷದ ನಾಯಕರುಗಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಬಟ್ ಇವತ್ತು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮ ರಕ್ಷಣೆಯ ಈ ಒಂದು ಹೋರಾಟ ಏನಿದೆ, ಒಂದು ಕಡೆ ನಾನು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಜನತಾದಳ ಪಕ್ಷದವ್ರು ನಾವೆಂದೂ ಕೂಡ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು ಮಾನ್ಯ ಧರ್ಮಾಧಿಕಾರಿಗಳು ಕಾವಂದರು ಏನು ವೇದಿಕೆ ಮೇಲೆ ಬಂದು ಕೂತಿದ್ವು, ಆ ಸಮಯದಲ್ಲೂ ನಾನು ಮಾತಾಡಬೇಕಾದ್ರೂ ಕೂಡ ನಮ್ಮ ಮಿತ್ರ ಪಕ್ಷವನ್ನು ನಾನು ನೆನೆಸ್ಕೊಂಡಿದ್ದೇನೆ. ಅದು ಕೂಡ ಕಡತಗಳಲ್ಲಿದೆ. ಯಾವ ಕಾರಣಕ್ಕೂ ಕೂಡ ಎಲ್ಲೋ ಪ್ರತ್ಯೇಕವಾಗಿ ಹೋರಾಟಗಳಾಗ್ತಾ ಇದೆ, ಒಟ್ಟಾರೆಯಾಗಿ ಒಂದಾಗಿ ಹೋರಾಟ ಮಾಡ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರು ಚರ್ಚೆ ಮಾಡ್ಬೋದಷ್ಟೇ. ಬಟ್ ನಮ್ಮಲ್ಲಿ ಒಗ್ಗಟ್ಟಿದೆ, ಆರೋಗ್ಯಕರವಾದಂಥ ಬಾಂಧವ್ಯ ಇದೆ. ಮಾನ್ಯ ದೇವೇಗೌಡರಿಗೆ, ಮಾನ್ಯ ಕುಮಾರಣ್ಣ ಅವರಿಗೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ನಮ್ಮನ್ನು ಯಾವ ರೀತಿ ಗೌರವ ಕೊಟ್ಟು ನಡೆಸ್ಕೊಳ್ತಾ ಇದ್ದಾರೆ, ಇವೆಲ್ಲವೂ ಕೂಡ ರಾಜ್ಯದ ಜನತೆಯೂ ನೋಡಿದ್ದಾರೆ. ನಾವು ಕೂಡ ಅಷ್ಟೇ ಗೌರವಯುತವಾಗಿ ಕೇಂದ್ರದ ನಾಯಕರ ಜೊತೆ, ರಾಜ್ಯ ನಾಯಕರ ಜೊತೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ BJPಯ ಒಂದು ನಿಷ್ಠಾವಂತ ಸಣ್ಣ ಒಬ್ಬ ಕಾರ್ಯಕರ್ತನ ಜೊತೆನಲ್ಲೂ ಕೂಡ ಅವ್ರ ಭಾವನೆಗಳೇನಿದೆ ಅದಕ್ಕೂ ಕೂಡ ನಾವು ಒಂದು ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸ ಜನತಾದಳ ಪಕ್ಷ ಮಾಡುತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಸೊ ಯಾರು ಕೂಡ ಇದರಲ್ಲಿ, ಏಕೆಂದರೆ ನಮ್ಮ ಉದ್ದೇಶ ಒಂದೇ,
ಧರ್ಮ ಉಳಿಬೇಕು, ಧರ್ಮ ರಕ್ಷಣೆ ಮಾಡಬೇಕು. ನಮ್ಮ ಧಾರ್ಮಿಕ ದೇಗುಲಕ್ಕೆ ಅಪಮಾನ ಆದಾಗ, ಅವಮಾನ ಆದಾಗ, ಅಥವಾ ಕೆಲವೊಂದಷ್ಟು ಪಿತೂರಿಗಳು, ಹುನ್ನಾರಗಳು, ಷಡ್ಯಂತ್ರ ಅಂತಕ್ಕಂಥ ಪದ ನಾವು ಬಳಸಿಲ್ಲ. ರಾಜ್ಯದ ಉಪಮುಖ್ಯಮಂತ್ರಿಗಳು ಸೆಷನ್ನಲ್ಲಿ ಮಾತನಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಒಂದು ಧಾರ್ಮಿಕ ಕ್ಷೇತ್ರದ ಪರವಾಗಿ, ಶ್ರೀ ಕ್ಷೇತ್ರದ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗಾಗಿ ಜನತಾದಳ ಪಕ್ಷ ನಮ್ಮ ಕರ್ತವ್ಯನ ನಾವು ನಿರ್ವಹಣೆ ಮಾಡಿದ್ದೇವೆ. ಅದೇ ರೀತಿ ಮಾರನೇ ದಿನ ಭಾರತೀಯ ಜನತಾ ಪಾರ್ಟಿನೂ ಕೂಡ ಅವರು ಏನು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಸಾರಬೇಕಾಗಿದೆ ಅವರು ಸಾರಿದ್ದಾರೆ. ಬಾನು ಮುಷ್ತಾಕ್ JDS what's your stand? ಸರ್, ಬಾನು ಮುಷ್ತಾಕ್ ಅವರು ಆಸ್ ವಿ ಆಲ್ ನೋ ಲೇಖಕರಿದ್ದಾರೆ, ಬುಕರ್ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ನಮ್ಮ ಪಾಯಿಂಟ್ ಇಷ್ಟೇ, ಈ ಹಿಂದೆ ದಸರಾ ಇನಾಗ್ರೇಷನ್ ಬಂದು ನಿಸಾರ್ ಅಹಮದ್ ಅವರು ಇವರೆಲ್ಲರೂ ಕೂಡ ಮಾಡಿದ್ದಾರೆ. ಬಟ್ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಇವತ್ತು ನಾವೆಲ್ಲ ಏನು ಚರ್ಚೆ ಮಾಡ್ಬೋದು? ಯಾತಕ್ಕೋಸ್ಕರ ಇವತ್ತು ಈ ಒಂದಷ್ಟು ಗೊಂದಲಗಳಿಗೆ ಬಾನು ಮುಷ್ತಾಕ್ ಅವ್ರ ಹೆಸರು ಇವತ್ತು ಎಡೆ ಮಾಡಿಕೊಟ್ಟಿದೆ ಅಂದರೆ, ಆಸ್ ವಿ ಆಲ್ ನೋ ಇವತ್ತು ತಾಯಿ ಭುವನೇಶ್ವರಿ ಬಗ್ಗೆ, ಅರ್ಶಿನ ಕುಂಕುಮದ ಬಗ್ಗೆ ಅವ್ರಿಗಿರುವಂಥ ಕೆಲವೊಂದಷ್ಟು ರಿಸರ್ವೇಷನ್ಸ್ ಏನಿದೆ ಅದ್ರ ಬಗ್ಗೆ ನಾವು ಜನತಾದಳದವ್ರು ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಹೊರತುಪಡಿಸಿ ಇನ್ಯಾವುದೋ ಧರ್ಮದವ್ರು ಬಂದು ಇಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದಾರಲ್ಲ ಅನ್ನೋದ್ರ ಬಗ್ಗೆ ಜನತಾದಳದವ್ರು ಪ್ರಶ್ನೆ ಮಾಡ್ತಾರೆ. ವಿ ಆರ್ ಓನ್ಲಿ ಹ್ಯಾವಿಂಗ್ ರಿಸರ್ವೇಷನ್ಸ್. ನಮ್ಮ ಧರ್ಮದ ಬಗ್ಗೆ ಅವರು ಎಷ್ಟರ ಮಟ್ಟಕ್ಕೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅಥವಾ ತಾತ್ಸಾರ ಮನೋಭಾವನ ಇದೆಯಾ ಅವ್ರಿಗೆ ಇರ್ತಕ್ಕಂಥದ್ದು ಬಹುಶಃ ಕಳೆದ ಒಂದು ವಿವಾದದಲ್ಲಿ ಅವೆಲ್ಲವೂ ಕೂಡ ಸಾರ್ವಜನಿಕ ವಲಯಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಅವ್ರ ಮುಂದೆ ಬಿಟ್ಬಿಡ್ತೀವಿ. ಬಟ್ ಜನತಾದಳ ಪಕ್ಷದ ಕಡೆಯಿಂದ ನಾವು ಯಾರೋ ಮುಸಲ್ಮಾನರು ಬಂದರು ಅಥವಾ ಕ್ರೈಸ್ತರು ಬಂದರು ಅಥವಾ ಬೇರೆ ಯಾವುದೋ ಸಮಾಜದವ್ರು ಬಂದರು ಅಂತಕ್ಕಂಥದ್ರ ಬಗ್ಗೆ ನಾವು ಇಲ್ಲೇನು ಚರ್ಚೆ ಮಾಡ್ತಾ ಇಲ್ಲ. ಓನ್ಲಿ ಅಬೌಟ್ ಅ ರಿಸರ್ವೇಷನ್ಸ್ ಟುವರ್ಡ್ಸ್ ಅವರ್ ಧರ್ಮ ಅಷ್ಟೇ. ಭೋವಿ ನಿಗಮದ ಹಗರಣದ ವಿಚಾರವಾಗಿ ಇವತ್ತು ಸೇಮ್ ಒಂದು ಭೇಟಿಯಾಗಿ ರಚನಾ ಕೊಡ್ತೀನಿ ಅಂತ ಅವರು ರವಿಕುಮಾರ್ ಹೇಳಿಕೆ ಹೋಗಿದ್ದಾರೆ. ಆದರೆ ಕಚೇರಿಯಲ್ಲಿ ಕೂತ್ಕೊಂಡೆ 60% ಬೇಡಿಕೆ ಇಟ್ಟರು. ಭೋವಿ ನಿಗಮದಲ್ಲಿ ಅಧ್ಯಕ್ಷರು ನಡ್ಕೊಂಡಿರುವಂಥ ರೀತಿ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸುದ್ದಿ ವಾಹಿನಿ ನೀವೇನು ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ರಾಜ್ಯದ ಜನತೆಗೆ ಇವತ್ತು ನಿಮ್ಮ ಜವಾಬ್ದಾರಿನೂ ಕೂಡ ನೀವು ಮೆರೆದಿದ್ದೀರಿ. ಭೋವಿ ಜನಾಂಗ ಅಷ್ಟೇ ಅಲ್ಲ, ಇವತ್ತು ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ 189 ಕೋಟಿ ಹಗರಣ ಆಯಿತು, ಜೊತೆಯಲ್ಲಿ SSCP TSP ಹಣ ಪ್ರತಿ ವರ್ಷ 11,000, 12,000, 13,000 ಕೋಟಿ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಅದು. ಯಾವ್ಯಾವ ರೀತಿ ಇವತ್ತು ಸ್ವೇಚ್ಛಾಚಾರವಾಗಿ 5 ಗ್ಯಾರಂಟಿಗಳ ಹೆಸರಲ್ಲಿ ಬೇರೆ ಬೇರೆ ಕಡೆ ಬಳಕೆ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಬಟ್ ಇವತ್ತು ಭೋವಿ ನಿಗಮದಲ್ಲಿ ಅಧ್ಯಕ್ಷರು ನೆಟ್ಕೊಂಡಿರುವಂಥ ರೀತಿ ಏನು ಭೂಮಿ ಮಂಜೂರಾತಿ ಆಗಿತ್ತು 25 ಲಕ್ಷ, ಅದಕ್ಕೆ 5 ಲಕ್ಷ ಇವತ್ತು ಅವ್ರು ಬೇಡಿಕೆ ಇಡ್ತಾರೆ, ಒಂದು ಕಮಿಷನ್ ಇಡ್ತಾರೆ ಅಂದರೆ ಈಗ ಆ ಅಧ್ಯಕ್ಷ ಯಾರು? ಆ ಅಧ್ಯಕ್ಷ ಬಂದು ಈಸ್ ನೋಬಡಿ ಅದರ್ ದನ್ ಕಾಂಗ್ರೆಸ್ ಮ್ಯಾನ್, ಹೌದಲ್ವೇ? ಯಾರೋ ನ್ಯೂಟ್ರಲ್ ಪರ್ಸನ್ನ ಕರ್ಕೊಂಬಂದು ಕೂರಿಸಿ ಅಧ್ಯಕ್ಷ ಮಾಡಿರುವಂಥದ್ದಲ್ಲ ಸರ್ಕಾರ. ಅಲ್ಲಿ ಅವರು ಒಬ್ರು ಕಾಂಗ್ರೆಸ್ನ ಸದಸ್ಯರು. ಬಹುಶಃ ಇವೆಲ್ಲವನ್ನ ನೋಡಿದಾಗ ಮಾತೆತ್ತಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಡೆ, ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ ಅಂತಕ್ಕಂಥದ್ದು ಇವತ್ತೇನು ಹೇಳ್ತಾರೆ. ಆದರೆ ಎಷ್ಟರ ಮಟ್ಟಕ್ಕೆ ನೀವು ಕಳೆದ 2 ವರ್ಷದಿಂದ ನ್ಯಾಯ ಕೊಡೋಕ್ಕಾಗಿದೆ? ನಿಜಕ್ಕೂ ಪರಿಶಿಷ್ಟ ಜಾತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.